ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಗೈಸ್. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇನ್ನೇನು ಅತಿ ಶೀಘ್ರದಲ್ಲಿ ಶುರು ಆಗಲಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದರೆ ಸೆಪ್ಟೆಂಬರ್ನ ಮೊದಲನೇ ವಾರದಲ್ಲಿ ಶುರು ಆಗಲಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಸೀಸನ್ನಲ್ಲಿ ಕಾಮನ್ ಪೀಪಲ್ಗಳಿಗೂ ಕೂಡ ಎಂಟ್ರಿ ಆಗಲು ಅವಕಾಶನೂ ಕೂಡ ಕೊಟ್ಟಿದ್ದಾರೆ. ಅದರಂತೆ ನೋಡ್ತಾ ಹೋದಾದರೆ ಆಡಿಷನ್ ಕೂಡ ನೀವೆಲ್ಲರೂ ಕೂಡ ಸಬ್ಮಿಟ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ಆ ಒಂದು ಆಡಿಷನನ್ನು ವೆರಿಫೈ ಕೂಡ ನಮ್ಮ ಬಿಗ್ ಬಾಸ್ ತಂಡದವರು ಮಾಡ್ತಾ ಇರ್ತಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೊಫೈಲ್ಗಳನ್ನು ಸೆಲೆಕ್ಟ್ ಕೂಡ ಮಾಡ್ತಾ ಇರ್ತಾರೆ. ಆ ಒಂದು ಸೆಲೆಕ್ಟ್ ಆದ ನಂತರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಗ್ನಿ ಪರೀಕ್ಷೆ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮುಖಾಂತರ ಈ ಒಂದು ಸೀಸನ್ನಲ್ಲಿ ಕಾಮನ್ ಪೀಪಲ್ಗಳನ್ನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸೆಲೆಬ್ರಿಟಿಗಳ ಜೊತೆಗೆ ಕಾಮನ್ ಪೀಪಲ್ಗಳನ್ನು ಕೂಡ ಆ್ಯಡ್ ಮಾಡಿಕೊಳ್ಳಲು ಅಗ್ನಿ ಪರೀಕ್ಷೆಯ ಕಾನ್ಸೆಪ್ಟ್ನ ಮುಖಾಂತರ ಕಾಮನ್ ಪೀಪಲ್ಗಳನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಈಗೆಲ್ಲರೂ ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ, ಅಗ್ನಿ ಪರೀಕ್ಷೆಗೆ ಯಾರೆಲ್ಲ ಜಡ್ಜಸ್ ಆಗಿ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿಗಳು ಬಂದಿವೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೈಸ್. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಗ್ನಿ ಪರೀಕ್ಷೆ ಆಲ್ಮೋಸ್ಟ್ ಆಲ್ ನಿಮ್ದು 25ರಿಂದ 30 ದಿನದ ಒಳಗೆ ಅಗ್ನಿ ಪರೀಕ್ಷೆ ಅನ್ನುವಂಥ ಕಾನ್ಸೆಪ್ಟ್ ಶುರು ಆಗಲಿದೆ ಅಂತ ಹೇಳ್ಬೋದು. ಅಲ್ಲಿ ಕಾಮನ್ ಪೀಪಲ್ಗಳು ಬಂದು ಅವರ ಇಂಟ್ರೊಡಕ್ಷನ್ ಆಗಿರ್ಬೋದು, ಕೆಲವೊಂದಿಷ್ಟು ಅವರಿಗೆ ಟಾಸ್ಕ್ ಎಲ್ಲವನ್ನು ಕೂಡ ಆಡಿಸಲು ಜಡ್ಜಸ್ ಬೇಕಾಗ್ತಾರೆ ಅಂತ ಹೇಳ್ಬೋದು. ಆ ಒಂದು ಜಡ್ಜಸ್ನಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಹೋಸ್ಟ್ ಆಗಿರುವಂಥ ಕಿಚ್ಚ ಸುದೀಪ್ ಅವರು ಇರೋದಿಲ್ಲ. ಹಾಗಾದರೆ ಯಾರು ಬರ್ತಾರೆ ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಆಗಿ ಅಂತ ನೋಡ್ತಾ ಹೋದಾದರೆ 1ರಿಂದ 12ನೇ ಸೀಸನ್ವರೆಗೆ ಯಾರೆಲ್ಲ ವಿನ್ನರ್ಸ್ ಹಾಗೆ ರನ್ನರ್ಸ್ ಅಪ್ ಆಗಿರ್ತಾರೆ ಅದರ ಪೈಕಿ ಒಂದು 3 ಜನರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕಾಮನ್ ಪೀಪಲ್ಗಳನ್ನು ಸೆಲೆಕ್ಟ್ ಮಾಡಲು ಇರುವಂಥ ಒಂದು ವೇದಿಕೆ ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೇನ್ ಆಗಿ ನೋಡ್ತಾ ಹೋದಾದರೆ ಒಂದು 3 ಜನರ ಹೆಸರು ತುಂಬಾ ಓಡಾಡ್ತಾ ಇದೆ. ಇವರು ಬರುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೇನ್ ಆಗಿ ನೋಡ್ತಾ ಹೋದಾದರೆ ಹೋಸ್ಟ್ ಸೀಸನ್ ವಿನ್ನರ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿರುವಂಥ ನಮ್ಮ ಗಿಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ಬರುವುದು ಆಲ್ಮೋಸ್ಟ್ ಆಲ್ ಕನ್ಫರ್ಮೇ ಅಂತಾನೆ ಹೇಳ್ಬೋದು. ಇವರು ಮೊದಲನೇ ಜಡ್ಜಸ್ ಆಗಿ ಆಯ್ಕೆ ಆದರೆ, ಎರಡನೇದಾಗಿ ನೋಡ್ತಾ ಹೋದರೆ ಬಿಗ್ ಬಾಸ್ ಕನ್ನಡ ಸೀಸನ್ 3ರ ವಿನ್ನರ್ ಆದಂತಹ, ಅದರ ಜೊತೆಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಒಟ್ಟಾರೆಯಾಗಿ ಹಿಸ್ಟ್ರಿಯಲ್ಲಿ ಏಕೈಕ ಫಿಮೇಲ್ ವಿನ್ನರ್ ಆಗಿರುವಂಥ ನಮ್ಮ ಶ್ರುತಿ ಮೇಡಮ್ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಜಡ್ಜಸ್ ಆಗಿ ಬರ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಮೂರನೇದಾಗಿ ನೋಡ್ತಾ ಹೋಗೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ 4ರ ವಿನ್ನರ್ ಆಗಿರುವಂಥ ಪ್ರಥಮ ಅವರು ಬರುವಂಥ ಸಾಧ್ಯತೆ ಇದೆ. ಅಥವಾ ಇಲ್ಲಾಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 7ರ ವಿನ್ನರ್ ಆಗಿರುವಂತಹ ಶೈನ್ ಶೆಟ್ಟಿ ಅವರು ಬರುವಂಥ ಸಾಧ್ಯತೆ ಇದೆ. ಇವರಿಬ್ಬರ ಪೈಕಿ ಒಬ್ಬರು ಬರುವಂಥ ಸಾಧ್ಯತೆ ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಶ್ರುತಿ ಮೇಡಮ್ ಹಾಗೆ ನಮ್ಮ ಗಿಲ್ಲಿ ಅವರು ಒಂದು ಅಗ್ನಿ ಪರೀಕ್ಷೆ ಜಡ್ಜಸ್ ಆಗಿ ಬರುವುದು ಕನ್ಫರ್ಮ್ ಆಗಿದೆ. ಇನ್ನು ಉಳಿದಿರುವಂತಹ ಒಬ್ಬರವರು ಯಾರು ಬರ್ತಾರೆ ಅಂತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ಅದೆಲ್ಲದರ ಬಗ್ಗೆ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತವೆ. ವೇಟ್ ಮಾಡಿ ನೋಡೋಣ ಏನಾಗ್ತದೆ ಅಂತ. ಒಟ್ಟಿನಲ್ಲಿ ಯಾರ್ಯಾರೆಲ್ಲ ಅಗ್ನಿ ಪರೀಕ್ಷೆನ ನೋಡಲು ವೇಟ್ ಮಾಡ್ತಾ ಇದ್ದಾರೆ ಗೈಸ್, ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗೋಕ್ಕಿಂತ ಮೊದಲು ಒಂದು ವಾರ ಅಗ್ನಿ ಪರೀಕ್ಷೆ ನಡೆಯುತ್ತದೆ ಅಂತ ಹೇಳ್ಬೋದು. ಅದು ಕೂಡ ಟಿವಿಯಲ್ಲಿ ಕೂಡ ಟೆಲಿಕಾಸ್ಟ್ ಆಗೋದ್ರಿಂದ ಒಂದು ವಾರ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತದೆ. ಅದು ಕೂಡ ಒಂದು ರೀತಿಯಾಗಿ ಸಖತ್ ಎಂಟರ್ಟೈನಿಂಗ್ ಆಗಿರುವಂಥ ಒಂದು ಮಿನಿ ಬಿಗ್ ಬಾಸ್ ಥರ ನಮಗೆಲ್ಲರಿಗೂ ಕೂಡ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರ. ಬಿಗ್ ಬಾಸ್ ತೆಲುಗು ಸೀಸನ್ 9ನಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಮಾಡೋದ್ರ ಮೂಲಕ ಅಲ್ಲಿ ಕಾಮನ್ ಪೀಪಲ್ಗಳನ್ನು ಕೂಡ ಈ ಅಗ್ನಿ ಪರೀಕ್ಷೆ ಅನ್ನುವಂಥ ಕಾನ್ಸೆಪ್ಟ್ನ ನಂತರ ಸೆಲೆಕ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಈಗ ಕನ್ನಡದಲ್ಲೂ ಕೂಡ ಈ ಒಂದು ಸೀಸನ್ ಕಾಮನ್ ಪೀಪಲ್ಗಳನ್ನು ಸೆಲೆಕ್ಟ್ ಮಾಡಲು ಅಗ್ನಿ ಪರೀಕ್ಷೆನ ನಡೆಸ್ತಾರೆ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ರಾಗ ಬಿಗ್ ಬಾಸ್ ಅನ್ನು ನೋಡಲು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ಲರಿಗೂ ಕೂಡ ಧನ್ಯವಾದಗಳು.